ಏನಾತ್ರಿ ಭಟ್ರ ಮಗಳದ ಡೆಲಿವರಿ ಆತಂತ ಕೇಳ್ಪಟ್ವಿ. ಭಾಳ ಖುಷಿ ಆತ್ರಿಪ್ಪ. ಹ್ಞೂ ರೀ ಅಕ್ಕಾರ, ಎಷ್ಟು ಖುಷಿ ಆಯ್ತು ಅಟ್ಟ ದುಃಖನೂ ಆತ್ರಿ. ಏನು ಮಾಡೋದು, ಹುಡುಗಿಗೆ 7ರಾಗ ಐತ್ರಿಪ್ಪ. ಬಿ ಪಿ ಭಾಳ ಆಗ್ಬಿಟ್ಟಿತ್ತ ಹುಡುಗಿಗೆ. ಹಿಂಗಾಗಿ ಒಂದು 5ರಾಗ ಬಿ ಪಿ ಬಂದ್ಬಿಡ್ತ್ರಿ ಹುಡುಗಿಗೆ. ಕೂಸು ಬೆಳವಣಿಗೆನ ಆಗಿದ್ದಿಲ್ಲ ರೀ. ಬಿ ಪಿ ಬಂದು ಕೂಸಿಗೆ ತಾಯಿಗೆ ಹಾರ್ಟ್ ಬೀಟ್ ಕಮ್ಮಿ ಆಗತ್ತೈತಿ, ಡೆಲಿವರಿ ಮಾಡಿಬಿಡ್ತೀವಿ, ಇಲ್ಲ ಕೂಸನ್ನು ಉಳಿಸ್ಕೊಕ್ಕಾಗಿಲ್ಲ ಅಂದ್ರೆ ಡಾಕ್ಟ್ರ್. ನಾವು ಧೈರ್ಯ ಮಾಡಿ ಆದ್ರಿಪ್ಪ, ಆದ್ರೆ ಆಗುತ್ತಕ್ಕಂತ ಡೆಲಿವರಿ ಮಾಡಂದ್ರಿ. ಹಿಂಗಾಗಿ ಕೂಸು ಸಣ್ಣದೈತಿ ಅಕ್ಕಾರ. ಅಲ್ಲಿ ಐಸುನ್ಯ ಅಂತಾರಲ್ರಿ, ಅಲ್ಲಿ ಇಟ್ಕೊಂಡಿದ್ರಿ. ಒಂದು 6 ಗಂಟೆ ಇಟ್ಕೊಂಡಿದ್ರು. ಮತ್ತು ಆರೋಗ್ಯವಾಗೈತಿ, ಮನ್ಯಾಗ ಚಂದಾಗಿ ಹಾಲು ಕುಡಿಸಿ ಬೆಳೆಸ್ರಿ ಅಂತ ಕೊಟ್ಟಾರೆ. ಪಾಸ್ ಅಂದೈತ್ರಿ ನನ್ನ ಮಗಳು ಕೂಸು. ಹಿಂಗಾಗಿ ಹಿಂಗಾತ್ ನೋಡ್ರಿ. ಹೆಣ್ಣು ಹುಡುಗಿ ಆಗೈತ್ರಿ. ಖುಷಿನ ಮನೆಗೆ ಲಕ್ಷ್ಮಿ ಬಂದ ಅಂಥೇಳಿ ಒಂದು ಈಟಕ್ಕಿ ಜಪಾನ್ ಜತ್ನ ಆಗುತ್ತಂಕ ನಮಗೊಂದಿಟ್ಟು ಟೆನ್ಷನ್ ನೋಡ್ರಿ ಅಕ್ಕಾರ. ಹೌದನ ರೀ? ಹಿಂಗೆ ಅಂತೀರಿ ನೀವು? ನಮ್ಮ ಸಿದ್ಧಾರ್ಥನ ಹೋಟೆಲ್ ಇದ್ದಾಗ ನಂಗೆ ಪಿ ಪಿ ಇತ್ತು ಬಿಡ್ರಿ. ಮೊದಲಿನ ಕಾಲದಾಗ ಎಲ್ಲಿ ನೀವು ಲಗುನ ಡೆಲಿವರಿ ಆಗ್ತಾ ಹಿಂಗೆ ಭಾಳ ಸಣ್ಣ ಇತ್ತು ನೋಡ್ರಿ. ತಟಕ್ಕೆ ಏನವ ಕೂಸ ಅಂತಿತ್ತು ನಾವು. ಆಮೇಲೆ ತಾನ ನೋಡ್ರಿ ಈಗಾಗಿಲ್ಲ. ಹಿಂಗೆ ಅಕ್ಕಾರ ಏನು ತಲೆ ಕೆಡ್ಸ್ಕೊಂಗಿಲ್ಲ. ಅದ ನಮ್ಗೆ ನೋಡ್ರಿ ಅಕ್ಕಾರ. ಹಿಂಗಾಗಿ ನಮ್ಮ ಹಳೆಯ ಒಬ್ಬ ಭಾಳ ಚಲೋದನ್ರಿ ಪಾಪ. ಹುಡುಗಿನ ಭಾಳ ಚಂದ ಜಾಕಿ ಮಾಡ್ಕೊತಾರೆ. ಆಗಲಿ ದೊಡ್ಡಕ್ಕೆ ಆಗಲಿ ಟೈಮ್ ತೊಗೋತೈತಿ, ಏನು ಮಾಡೋಕ್ಕಾಗಿಲ್ಲ. ಪಲ್ಲವಿ ಹೋಗೋ, ಅವ್ರಿಗೆ ನಾಷ್ಟಾ ವ್ಯವಸ್ಥೆ ಮಾಡು. ಬ್ಯಾಡ್ರಿ ಅಕ್ಕಾರ, ನಾಷ್ಟಾಗ ಇಷ್ಟ ಏನು ಬ್ಯಾಡ್ರಿ, ಎಲ್ಲ ಮಾಡ್ಕೊಂಡ ಬಂದೇನಿ. ಅವತ್ತು ಜಾತಕ ತೋರಿಸ್ಬಿಡ್ರಿ, ನನಗೂ ಬೇರೆ ಕೆಲಸ ಐತಿ, ಮುಗಿಸ್ಕೊಂಡು ಹೋಗ್ತೇನೆ ಅಂತ. ಓ ಹೌದಾ? ಸಿದ್ಧಾರ್ಥ, ಅಲ್ಲಿ ಒಳಗೆ ನನ್ನ ರೂಮ್ನಾಗಪ್ಪ 2 ಚೀಟಿ ಇಟ್ಟೆ ನೋಡಿ, ಹೋಗಿ ತರಗೊಂಡು. ಹಾಂ ಬೈ. ಮತ್ತು ರೀ ಹುಡುಗಿ ಏನು ಕಲ್ತಾಳ? ಹುಡುಗಿದ ಬಿಕಾಮ್ ಆಗೈತೆ ರೀ. ನಾವು ಏನು ಇದು ಮಾಡಂಗಿಲ್ಲ. ಅವಂಗ ನನ್ನ ಮಗಗ ಮನ್ಸಿಗೆ ಬಂತ್ರಿ ಹುಡುಗಿ. ನೋಡಿದ್ರಲ್ಲ ನಾವು ನಿಮ್ಮ ಕಡೆ ಎಷ್ಟು ಹುಡುಗಿಯಾರ ಫೋಟೋ ತೊಗೊಂಡು ಅವಂಗೆ ತೋರಿಸಿದ್ರು ಅವಂಗೆ ಸಮಾಧಾನನೇ ಇಲ್ಲ. ಯಾವ ಹುಡುಗಿ ಈಕಿ ಬೇಡ ಅಂಥೇಳಿ ಮದುವೆ ಮುಂದೆ ಹಾಕ್ಕೊಂಡನ ಬಂದ. ಅದೇನೋ ಅಂತಾರಲ್ರಿ, ಕಾಲು ಕೂಡಿ ಬರ್ಬೇಕಲ್ಲ, ಅವ್ರಿಗೆ ಕೂಡಿ ಬಂದಾಗನ ಮದುವೆ ಆಗೋದದು. ನಾವು ಸುಳ್ಳ ತಲೆ ಕೆಡಿಸ್ಕೋತೇವೆ, ಅದೆಲ್ಲ ಸುಳ್ಳ. ಕರೆ ರೀ, ನೀವು ಹೇಳೋದು ಕರೆನೇ. ಅದು ತಗೋರಿ ಬಿಟ್ರೆ ತಪ್ಪ. ಹುಡುಗಿಂದು ಹುಡುಗಂದು ಇದ್ರಾಗ ಐತೆ ರೀ? ಹಾಂ ರೀ, ಇಬ್ಬರದು ಅದ್ರೊಳಗೆ ಐತೆ ನೋಡ್ರಿ. ಮೇಷರಾಶಿ, ಕುಟುಂಬ, ಜ್ಯೇಷ್ಠ ನಕ್ಷತ್ರ, ಒಂದು ವೃಶ್ಚಿಕ, 1 2 3. 1 2 3 4. ಮೇಷರಾಶಿ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ, 1ನೇ ಮನೆ, ಗುರುಗ್ರಹ, ಗುರು. ಭಟ್ರ ಯಾಕ್ರಿ ಎಷ್ಟೊತ್ತು ನೋಡಕತ್ತೀರಿ? ಎಲ್ಲ ಬರಬ್ಬರ ಐತಲ್ರಿ? ಆ ಬರಬ್ಬರ ಇರ್ಬೇಕು ಮತ್ತೆ. ತಡ್ರಿ ಅಕ್ಕಾರ, ತಡ್ರಿ. ಏನಿದೆ ಈ ಬಟ್ಟ ಬರೋ ಟೈಮಿಗೆ ಈ ಚಂದ್ರಕ್ಕನೂ ಬಂದಾಳ. ಏನಾರ ಕೈವಾಡೈತಾ ಇದ್ರಿ ಬುಡಕ? ಈಗ ಮದ್ದಿ ನಂಗೆ ಸಿಂಚನ ಏನು ಹೇಳತ್ತಿಲ್ಲ. ಇವ್ರ ಅವ್ವನ ಮಾತು ಕೇಳಿ ನನಗೇನೋ ಲಪಡ ನಡ್ಸತ್ತಾರ ಇವ್ರ ಅವ್ವ ಮಗಳು. ಅಲ್ಲ, ನಾವೇನು ಕರೆದಿಲ್ಲ ಬಿಟ್ಟಿಲ್ಲ. ತುಳಸಿ ಮದುವೆಗೆ ಬಂದು ಈ ಬಟ್ಟನು ಅದ ಟೈಮಿಗೆ ಬಂದು ಇಷ್ಟು ಮುತುವರ್ಜಿ ನಿಂತು ಈಕೆ ಮುಂದೆ ನಿಂತು ಜಾತಕ ತೋರ್ಸತ್ತಾಳ ಅಂತಂದ್ರೆ ಏನೋ ಹಕೀಕತ್ ಐತಿ. ನೋಡು, ಇಲ್ಲೇ ಇದ್ರೆ ಗೊತ್ತಾಕೈತಲ್ಲ. ಯಾಕ್ರಿ ಭಟ್ರೆ, ಏನು ಸಮಸ್ಯೆ ಐತಾ? ಇನ್ನೂ ಒಂದ್ಸಲ ನೋಡ್ತೀನಿ ತಡಿವ. 1 2 3. ಗುರು 2ನೇ ಮನೆ, ಶುಕ್ರ, ಅಯ್ಯೋ ದೇವಾ. ಅಲ್ರಿ ಅಕ್ಕಾರ, ನೀವು ಇಷ್ಟೆಲ್ಲ ಮುಂದುವರಿಕ್ಕಿಂತ ಮುಂಚೆ ನನಗೊಂದು ಮಾತು ಮೊದಲೇ ಹೇಳ್ಬಾರ್ದೇನ್ರಿ? ಅಲ್ಲ, ಏನಾದರೂ ಸಮಸ್ಯೆ ಇದ್ರೆ ಹೇಳ್ರಿ, ಅಷ್ಟಾಗಿ ಹಿಂಜರಾತ್ರಿ. ಸಮಸ್ಯೆ ಸಮಸ್ಯೆ ಐತಪ್ಪ. ಹೇಳ್ರಿ ಭಟ್ರೆ, ಏನು ಸಮಸ್ಯೆ ಐತೆ ಹೇಳ್ರಿ. ಅದು ಪರಿಹಾರನೂ ಇರ್ತೈತಲ್ಲ. ಒಂದು ಸಮಸ್ಯೆ ಅಂದ್ಮೇಲೆ ಅದ್ರ ಪರಿಹಾರ ಇರಲೇಬೇಕಲ್ಲ. ನೋಡ್ರಿ, ಸಮಸ್ಯೆ ಅಂದ್ರೆ ಪರಿಹಾರನೂ ಇರಲೇಬೇಕು. ಇದಕ್ಕೂ ಪರಿಹಾರ ಐತ್ರಿ. ಏನು ಪರಿಹಾರ ಅಂತಂದ್ರೆ ಈ ಮದ್ವೆ ನೀವು ಕ್ಯಾನ್ಸಲ್ ಮಾಡಿಬಿಡ್ದ, ಇದಕ್ಕೊಂದು ಪರಿಹಾರ. ಅಯ್ಯೋ ಭಟ್ರ, ಚಿ ವಿಶಾಂತ ಪಾಪ ಉಳಿತೇಳ್ತೇನ್ರಿಪ್ಪ. ಏನು ಮಾತಾಡಕತ್ತೀರಿ ಭಟ್ರ ನೀವು? ನೋಡ್ರಿ, ನಾವು ಜ್ಯೋತಿಷ ಕಲ್ತೇವಿ. ಸುಳ್ಳೊಂದು ಸುಟ್ಟೊಂದು ನಮ್ಗೆ ಹೇಳಕ್ಕೆ ಬರಲ್ಲ. ಜಾತಕದೊಳಗೆ ಏನೈತಿ ಅದನ್ನ ಹೇಳ್ಬೇಕಾಗ್ತೈತಿ. ಈ ಹುಡುಗಿ ದೋಷದೊಳಗೆ ಮದುವೆ ಆದ 1 ವರ್ಷದೊಳಗೆ ಈಕೆ ಕೈ ಹಿಡಿಯೋ ಗಂಡ ಸಾಯ್ತಾನ ಅನಾರೋಗ್ಯದಿಂದ. ಇದಕ್ಕೂ ಮುಂದುವರಿಬೇಕಂತಂದ್ರೆ ನಿಮ್ಮ ಇಷ್ಟ. ಏನು ಭಟ್ರ ಏನು ಹೇಳತ್ತೀರಿ? ಇದನ್ನ ಹೇಳತ್ತಿದ್ರಿ. ಅಮ್ಮ, ಅಯ್ಯೋ ಅವ್ವ, ಏನಾತ ಅವ್ವ? ಅಯ್ಯೋ ಬಿಗ್ರೆ ಹೇಳ್ರಿ. ಅಯ್ಯೋ ಬಿಗ್ರೆ ಅವ್ವ, ಏನಿದೆ, ಏನಾತ? ಬಿಗ್ರೆ ಆರಾಮದಿರಲ್ಲ?
ಅವ್ವ ಭಟ್ರೆ ಭಟ್ರೆ ನೀವು ಏನು ಹೇಳ್ತೀರಿ ಭಟ್ರೆ? ನನಗೆ ಒಂದು ತಿಳಿಯತ್ತೇ ಇಲ್ಲ. ನೋಡ್ರಿ ಅಮ್ಮಾರ, ನಾನು ನಿಮಗೆ ಎಷ್ಟು ವರ್ಷದಿಂದ ನಿಮ್ಮ ಮನೆಗೆ ಜ್ಯೋತಿಷ್ಯ ಹೇಳ್ಕೊಂತ ಬಂದೀನಿ. ಒಂದು ಕಾರ್ಯಘಟನೆ ಇರಲಿ, ಒಂದು ಏನೋ ಒಂದು ಇರಲಿ, ನಾನು ಕೇಳ್ದೆ ನೀವು ಮಾಡೋರ ಅಲ್ಲ. ಇಂಥದ್ರಾಗ ಇಷ್ಟು ದೊಡ್ಡ ಕೆಲಸ ಮಾಡಕತ್ತೀರಿ. ನನ್ನ ಒಂದು ಮಾತು ನೀವು ಮುಂಚೆ ಜಾತಕ ಕೇಳಲಿಲ್ಲ, ಬರೀ ಚಲೋ ದಿನ ಕೇಳಿದ್ರಿ, ಎಲ್ಲ ಮಾಡಿದ್ರಿ. ಈ ಜಾತಕ ಮುಂಚೆನ ತೋರಿಸಿದ್ರ ನಾ ಇದ್ರೊಳಗಿರೋ ದೋಷ ಹೇಳ್ಬಿಡ್ತಿದ್ದೆ. ನೋಡ್ರಿ ಭಟ್ರೆ, ಕರೆಕ್ಟಾಗಿ ನೋಡಿ ಹೇಳ್ರಿ, ಏನೋ ಒಂದು ಹೇಳ್ಬಿಡ್ಬೇಡ್ರಿ. ಇಲ್ಲಪ್ಪ ಸಿದ್ಧಾರ್ಥಪ್ಪ, ಇಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲನಪ್ಪ. ಹಾಂ, ಇದು ನಂಬಿಕೆ ಪ್ರಶ್ನೆ ಅಲ್ರಿ. ನೋಡಪ್ಪ, ನಾ ಏನು ಇಲ್ಲದ್ದು ಅಂತ ಹೇಳಕತ್ತಿಲ್ಲ. ನಾನು ಜ್ಯೋತಿಷನ ಕಲ್ತೀನಿ, ನನ್ನ ವಿದ್ಯೆ ಅದ. ಸುಟ್ಟು ಎಂದು ನಮ್ಗೆ ಹೇಳಕ್ಕೆ ಬರಂಗಿಲ್ಲ. ಇದ್ದಂಗೆ ಹೇಳತ್ತೇನೆ ನೋಡಪ್ಪ. ಏನು ಮಾಡ್ತೀರಿ ನೋಡಿ, ಇದಕ್ಕೂ ಮುಂದೆ ಬರಿತೀನಂದ್ರೆ ಬರೀರಿ, ನಿಮ್ಮ ಇಷ್ಟ. ಅಯ್ಯೋ, ಹಿಂಗಂದ್ರೆ ಹೆಂಗ್ರಿ ಭಟ್ರೆ? ನೀವ ಹಿಂಗಂದ್ರೆ ಹೆಂಗೆ? ನಮ್ಮ ಪೂಜಾ ಜಾತಕದಾಗ ಹಿಂಗೈತಾ? ಛೇ 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 ಛೇ, ಇದನ್ನೆಲ್ಲ ಹಿಂಗಿದ್ರು ಮುಚ್ಚಿಟ್ಟ ಮದ್ವೆ ಮಾಡಕತ್ತಾರ. ಚಂದ್ರಕಾರ, ಹಂಗೇನು ಇಲ್ಲರಿ, ಅವ್ರಿಗೆ ಈ ವಿಚಾರ ಗೊತ್ತೂ ಇಲ್ಲ. ಸರಿ, ನೀವು ಹೇಳ್ದಂಗೆ ಆಗಲಿ. ಒಬ್ರಿಗಿಂತ ಇಬ್ಬರು ಲೇಸ್ ಅಂತ ನೀವೇನೋ ಹಿಂಗೆ ಹೇಳಿದ್ರಿ. ಇದ್ದ ಜಾತಕನ ಒಂದು 3-4 ಜ್ಯೋತಿಷ್ ಕಡೆ ನಾನು ತೋರಿಸ್ತೀನಿ. ಅವರು ಹಿಂಗೆ ಹೇಳಿದ್ರೆ ನೋಡೋಣ ಮುಂದಿನ ವಿಚಾರ. ಅಯ್ಯೋ ಸಿದ್ಧಾರ್ಥಪ್ಪ, ಏನಪ್ಪ ಹಿಂಗೆ ಹೇಳಕತ್ತಿ? ಅಲ್ಲ, ನನ್ನ ಮಾತಿನ ಮೇಲೆ ನಂಬಿಕಿಲ್ಲ. ನೀವು ಬಡ್ಡಿಗಿಂತ ನನ್ನ ಕೇಳ್ಕೊತ ಬಂದಿರಿ. ಈಗ ಇನ್ನೊಬ್ಬರ ಕಡೆ ಕೇಳ್ತೀನಂದ್ರೆ ಹೆಂಗೆ? ನನ್ನ ಮಾತು ಮೇಲೆ ನಂಬಿಕಿಲ್ಲ ಅಂತ ಆತು ನಿಮಗೆ. ಸಿದ್ಧಾರ್ಥ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಅವ್ವ, ನೀ ಸ್ವಲ್ಪ ಸುಮ್ಮೀರಿ. ಅಲ್ಲ, ಇದ್ದಂಗೆ ಆಗೋದಾದ್ರೆ ಜೊತೆ ಇನ್ನೊಬ್ಬರ ಕಡೆ ಕೇಳಿದ್ರು ಅದನ್ನ ಹೇಳಬೇಕಲ್ಲ ಅವ್ರೆ. ಅದ್ರೊಳಗೆ ಏನೈತಿ? ಯಾಕೆ ನಿಮ್ಮ ವಿದ್ಯೆ ಮೇಲೆ ನಿಮಗೆ ಡೌಟಾ? ನನಗೆ ಯಾಕೆ ಡೌಟಪ್ಪ? ಕೇಳ್ರಿ, ಒಂದು ಬಿಟ್ಟು 4 ಮಂದಿ ಕಡೆ ಕೇಳ್ರಿ, ಅವ್ರು ಹೇಳೋದು ಇದನ್ನೇ. ಹಾಂ. ಸಿದ್ಧಾರ್ಥ, ನೋಡಪ್ಪ, ಇಂಥ ವಿಚಾರದಾಗೆಲ್ಲ ಹುಡುಗಾಟಿಗೆ ಆಡಬಾರ್ದು. ನಿಮ್ಮ ಅವ್ವನ ಮಾತು ಕೇಳ. ಒಬ್ಬರ ಕಡೆ ಕೇಳವಂತಂದ್ಮೇಲೆ ಮುಗಿದು ಹೋಯ್ತು, ಅವ್ರನ್ನ ಮುಂದುವರಿಸ್ಬೇಕು. ಹಂಗೆ ಆಸೆ ಮಾಡಬಾರ್ದು. ಒಬ್ಬರನ್ನ ಮನೆಗೆ ಕರ್ಕೊಂಬಂದು ಅವ್ರ ಮುಂದೆ ಮತ್ತೊಬ್ಬರನ್ನ. ಹೌದು ಸಿದ್ಧಾರ್ಥ, ಭಟ್ರೆ ತಪ್ಪಾದ್ರಪ್ಪ, ಕ್ಷಮಿಸ್ಬಿಡ್ರಿ. ನನ್ನ ಮಗ ಏನೋ ಸಣ್ಣ ಹುಡುಗ, ಈಗಿನ ಕಾಲದವರು ತಿಳುವಳಿಕೆಲ್ದ ಮಾತಾಡ್ಸ. ನೀವು ತಲೆ ಕೆಡಿಸ್ಕೊಬೇಡ್ರಿ. ನಾ ಏನು ತಲೆ ಕೆಡಿಸ್ಕೊಂಗಿಲ್ಲ. ನೋಡ್ರಿ, ಹೇಳೋದು ಹೇಳಿನಿ. ಆಯ್ತು ರೀ, ನನಗೆ ಇನ್ನು ಅರ್ಜೆಂಟ್ ಕೆಲಸ ಇತ್ತು, ನಾನು ಹೋಗಿ ಬರ್ತೀನಿ. ಅಲ್ಲ, ಏನು ಹೇಳಿದ್ರಿ? ಇದಕ್ಕೆ ಪರಿಹಾರ ಹೇಳ್ರಿ ಮುಂದೆ. ಪರಿಹಾರ ಹೇಳಿದ್ನಲ್ಲವ, ಈ ಮದ್ವೆ ಒಳ್ಳೇದಲ್ಲ, ಆಗೋದು ಒಳ್ಳೇದಲ್ಲ. ಹಾಂ, ನಾ ಬರ್ತೀನಿ. ಯಪ್ಪ ದೇವ್ರೆ, ಬೀಸೋದನ್ನ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸ ಅಂತ. ಇದಕ್ಕೆ ಬೇಕಾಗೈತಿ ದೊಡ್ಡ ಮನುಷ್ಯರ ಸವಾಸ ನನಗೆ. ಅಲ್ಲ, ಈ ಮನುಷ್ಯ ಏನದ ನೀವ? ಚಂದಗೆ ಹೇಳ್ಬೇಕಲ್ಲ, ಇಲ್ಲಿ ಎಲ್ಲ ಡೌಟ್ ಬರೋಂಗೆ ಅರ್ಧಂಬರ್ಧ ಕೆಲಸ ಮಾಡೋದು. ನಿನಗೆ ಮಾಡ್ತೀನಿ. ಇನ್ನೂ 15 ಲಕ್ಷ ಕೊಡ್ಬೇಕು. 5 ಲಕ್ಷ ಕೊಟ್ಟೇನೆ, 15 ಲಕ್ಷ ಕೊಡಂಗೇ ಇಲ್ಲ. ಯಪ್ಪ ಸಿದ್ಧಾರ್ಥ, ಏನಪ್ಪ ಇದೆ? ಅವ ನೋಡು, ಮೊದಲೇ ಹೇಳತ್ತೀನಿ, ನನಗಿದ್ರೊಳಗೆಲ್ಲ ನಂಬಿಕೆನೇ ಇಲ್ಲ. ನಿನಗೆ ಮೊದಲೇ ಹೇಳಿದ್ದೆ ನಾ ಇದು ಬ್ಯಾಡ್ ಅಂಥೇಳಿ. ಆದ್ರೆ ನೀ ನನ್ನ ಮಾತು ಕೇಳ್ದೆ, ನೋಡುನು ಅಂತಂದು ನಾನು ನಿನ್ನ ಮಾತು ಕೇಳಿ ಆದ್ಬಿಡು, ನಿನ್ನ ಮಾತು ಯಾಕೆ ತೆಗೆದು ಹಾಕೋನು ಅಂತ ಕೇಳಿದೆ. ನೋಡವ, ಇದೆಲ್ಲ ನನಗಂತೂ ನಂಬಿಕೆ ಇಲ್ಲ. ನಮ್ಮ ಜೀವನ ನಾವು ಚಲೋ ಇರ್ತೀವಿ ಅಂದ್ಮೇಲೆ ಮುಗಿದು ಹೋಯ್ತು. ಅಷ್ಟಕ್ಕೂ ನಿನಗೆ ತಲೆಯಾಗ ಐತಾ? ಇನ್ನೊಂದಿಬ್ಬರು ಜ್ಯೋತಿಷ್ ಕಡೆ ಇದೇ ಜಾತಕನ ತೊಗೊಂಡು ಹೋಗಿ ತೋರಿಸೋನು. ಅವರು ಅದನ್ನ ಹೇಳಿದ್ರಂದ್ರೆ ಅದು ಮುಂದಿನ ವಿಚಾರ ಮಾಡೋಣ ಅಂತ. ನೀನು ತಲೆ ಕೆಡಿಸ್ಕೊಬಿಡ, ಅದನ್ನ ತಲೆಗೆ ಹಾಕೊಬಿಡ, ತಲೆ ಅಂದ್ಬಿಡೋದು. ನಂಗೊಂಚೂರು ಕೆಲಸ ಐತಿ, ಬರ್ತೀನಿ. ಕೌಶಲ್ಯಕಾರ, ಹಿಂಗೆ ಆಗಬಾರ್ದಾಗಿತ್ತು ಬಿಡ್ರಿಪ್ಪ. ಛೇ, ಅಲ್ಲ, ನಮ್ಮ ಪೂಜಾ ಒಂದು ಜಾತಕದಾಗ ಹಿಂಗೆಲ್ಲ ಆಯ್ತು ಅಂತ ಹೇಳಿ ನನಗೆ ಗೊತ್ತಿದ್ದಿಲ್ಲ. ನನಗೆ ಯಾಕೋ ಗಿರ್ಜಾವಿಗೆ ಈ ವಿಚಾರ ಎಲ್ಲ ಗೊತ್ತಿದ್ದು ಬೇಕಂತ ನಿಮ್ಮನ್ನು ಮುಚ್ಚಿಡತಾರೇನೋ ಅಂತ ಅನ್ಸಾತೈತಿ. ನೋಡ್ರಿ, ವಿಚಾರ ಮಾಡಿರಿ. ನಿಮ್ಮ ಮಗನ ಜೀವ ನಿಮಗೆ ಮುಖ್ಯ ಅಲ್ಲ. ಚಂದ್ರಕಾರ, ನೋಡ್ರಿ, ನೀವು ನಮ್ಮನೆ ವಿಚಾರದಾಗ ತಲೆ ಹಾಕೋದು ನನಗಿಷ್ಟ ಇಲ್ಲ. ಹೌದು, ನಮ್ಮನೆ ಮಗಳನ್ನ ನಿಮ್ಮನೆ ಸೊಸೆಯಾಗಿ ಕೊಡಕತ್ತೀವಿ. ಹೌದು, ಅವ್ರ ವಿಚಾರದೊಳಗೆ ನೀವು ಏನು ಬೇಕಾದ್ರೆ ಮಾತಾಡಿದ್ರೆ ನಾನು ಸಹಿಸ್ಕೊತೀನಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಆದರೆ ನನ್ನ ಜೀವನದಾಗ ನೀವು ಮಧ್ಯ ಮಾತಾಡೋದು ನನಗಿಷ್ಟ ಇಲ್ಲ. ಅಷ್ಟಕ್ಕೂ ನನ್ನ ಪೂಜಾ ನಡುವೆ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಜಾತಕ ಎಲ್ಲ ಚಲೋ ಇದ್ರೆ ಜೀವನ ಸರಿ ಇರ್ತೈತೆ ಅಂತನೂ ಅಲ್ಲ. ಜಾತಕ ಎಲ್ಲ ಕೂಡಿ ಬಂದಿರ್ತಾವೆ, ಅವರು ಎಲ್ಲ ಡೈವರ್ಸ್ ಆಗಿರ್ತಾವೆ. ಹಾಂ, ಅವ್ರಿಗೇನು ಹೇಳ್ತೀರಿ? ಸಿದ್ಧಾರ್ಥ, ಹಾಗೆಲ್ಲ ಮಾತಾಡಬಾರ್ದಪ್ಪ. ಅಲ್ಲವಾ, ನಾ ಇದ್ದದ್ದು ಹೇಳತ್ತೀನಿ. ಜಾತಕ ಕೂಡಿ ಮನೆಯವ್ರು ನೋಡೇನ ಮದುವೆ ಆಗಿರ್ತಾರೆ, ಅವ್ರಿಗೆ ಏನರ ಆಗಿರ್ತಾವೆ ಪೆಟ್ಟ. ಈಗ ಹಿಂಗಂತ ಹೇಳತ್ತೀರಿ. ಆಗಲಿ, ನಿಮ್ಮ ಮಾತು ಆಗಲಿ. ನನಗೆ ಗೊತ್ತಿರೋ ಫೇಮಸ್ ಜ್ಯೋತಿಷ್ಗಳನ್ನ ಕರೆದು ಈ ಜಾತಕ ತೋರಿಸ್ತೀನಿ. ಅವರು ಇದೇ ಸಮಸ್ಯೆನ ಈ ಜಾತಕದೊಳಗೆ ಐತೆ ಅಂತಂದ್ರೆ
ಆಯಿತು ನೀವು ಹೇಳ್ದಂಗೆ ಈ ಮದ್ವೆ ಕ್ಯಾನ್ಸಲ್ ಮಾಡೋಣ. ಇಲ್ಲಪ್ಪ ಅಂತಂದ್ರೆ ಆ ಜ್ಯೋತಿಷಕ್ಕೆ ಒಂದು ಗತಿ ನಾನು ಕಾಣಿಸ್ತೀನಿ.